ಉಲ್ಲೇಖ ಮಾಡಿದ್ದಾರೆ, ಅದರಲ್ಲಿ ಏನೇನು ಲೋಪದೋಷಗಳಿದೆ. ಸೊ ಹೀಗಾಗಿ ಪ್ರತ್ಯಕ್ಷದರ್ಶಿ ಕಿರಣ್ ಹೇಳಿಕೆಯನ್ನ ಆಧರಿಸಿಯೂ ಕೂಡ ವಾದವನ್ನ ಮಾಡಿದ್ರು. ಅದರ ಜೊತೆಯಲ್ಲಿ ರೇಣುಕಾ ಸ್ವಾಮಿಯಲ್ಲಿರುವಂತಹ ಆರೋಪಗಳೇನಿತ್ತು, ರೇಣುಕಾ ಸ್ವಾಮಿ ಮಾಂಗಕ್ಕೆ ಹೊಡೆದಿರುವಂತದ್ದು ಅತ್ಯಂತ ಬೇಕರವಾಗಿ ಈ ವಿಚಾರವನ್ನು ಕೂಡ ಈಗ ಕೋರ್ಟ್ ನಲ್ಲಿ ಆಗ್ತಾ ಇದೆ. ಅಂದ್ರೆ ಈ ಪ್ರಕರಣದಲ್ಲಿ ಯಾವಾಗ ರೇಣುಕಾ ಸ್ವಾಮಿಯ ಫೋಟೋಗಳನ್ನು ನೋಡಿದಾಗ ನಿಜಕ್ಕೂ ಕೂಡ ಈ ರೀತಿಯಾಗಿ ಭೀಕರವಾಗಿಯೂ ಕೊಲೆ ಮಾಡ್ತಾರಾ ಅನ್ನುವಂತ ಪ್ರಶ್ನೆ ಉದ್ಭವ ಆಗಿತ್ತು. ಸೊ ಹಾಗಾಗಿ ಅದೇ ವಿಚಾರ ಈಗ ಕೋರ್ಟ್ ನಲ್ಲಿ ಆಗ್ತಾ ಇದೆ. ಇನ್ನು ಈ ಪ್ರಕರಣದಲ್ಲಿ 161 ಹೇಳಿಕೆ 161 ಹೇಳಿಕೆ ಪಡೆಯುವಾಗ ಕೇಸ್ ಡೈರಿಯಲ್ಲಿ ಬರಿಬೇಕು. ಆದ್ರೆ ಈ ಪ್ರಕರಣದಲ್ಲಿ 161 ಹೇಳಿಕೆ ಕೇಸ್ ಡೈರಿಯಲ್ಲಿ ಇಲ್ಲವೇ ಇಲ್ಲ. ತನಿಖಾ ಹಂತದಲ್ಲಿ ತನಿಖಾ ಅಧಿಕಾರಿಗಳು ಈ ಪ್ರಕ್ರಿಯೆಯನ್ನ ಪೂರೈಸಿಲ್ಲ. ಮತ್ತೆ ತನಿಖಾ ಅಧಿಕಾರಿಗಳ ಲೋಪದೋಷ ಎಲ್ಲವನ್ನ ಮುಂದಿಡ್ತಿದ್ದಾರೆ ಕೋರ್ಟ್ ನಲ್ಲಿ. ಕೇಸ್ ಡೈರಿಯಲ್ಲಿ ಉಲ್ಲೇಖಿಸದಿರಲು ಏನು ಕಾರಣ? ನ್ಯಾಯಾಲಯದಲ್ಲಿ ದರ್ಶನ್ ಪರ ವಕೀಲರು ಮತ್ತೆ ಪ್ರಬಲವಾಗಿರುವಂತಹ ಪಾಯಿಂಟ್ ಒಂದನ್ನು ಮುಂದಿಟ್ಟಿದ್ದಾರೆ. ಅಂದ್ರೆ ಆರಂಭದಿಂದಲೂ ಕೂಡ ತನಿಖಾ ಅಧಿಕಾರಿಗಳು ಎಡವಟ್ಟನ್ನ ಮಾಡಿದ್ದಾರೆ, ಉದ್ದೇಶ ಪೂರ್ವಕವಾಗಿನೇ ಇಲ್ಲಿ ಫಿಕ್ಸ್ ಮಾಡ್ಲಿಕ್ಕೆ ನೋಡಿದ್ದಾರೆ ಅನ್ನೋದಾಗಿನೇ ಚಾರ್ಜ್ ಶೀಟ್ ನಲ್ಲಿ ತನಿಖಾ ಅಧಿಕಾರಿಗಳು ಯಾವ್ಯಾವ ಅಂಶವನ್ನ ಉಲ್ಲೇಖ ಮಾಡಿದ್ದಾರೆ ಅದೇ ವಿಚಾರವನ್ನ ಈಗ ಮತ್ತೆ ಜಡ್ಜ್ ಮುಂದೆ ಇದ್ದಾರೆ. ಅದರಲ್ಲಿ ಒಂದು 161 ಹೇಳಿಕೆಯನ್ನ ಪಡೆಯುವಾಗ ಕೇಸ್ ಡೈರಿಯಲ್ಲಿ ಬರಿಬೇಕು, ಇದು ನಿಯಮ ಇರುವಂತ ನಿಯಮ. ಆದರೆ ಪ್ರಕರಣದಲ್ಲಿ 161 ಹೇಳಿಕೆ ಕೇಸ್ ಡೈರಿಯಲ್ಲಿ ಇಲ್ಲವೇ ಇಲ್ಲ. ತನಿಖಾ ಹಂತದಲ್ಲಿ ಯಾಕಿಲ್ಲ? ತನಿಖಾ ಅಧಿಕಾರಿಗಳು ಈ ಪ್ರಕ್ರಿಯೆಯನ್ನ ಪೂರೈಸಿಲ್ಲ ಅನ್ನುವಂತ ವಿಚಾರವನ್ನ ಇಟ್ಟಿದ್ದಾರೆ. ಕೇಸ್ ಡೈರಿಯಲ್ಲಿ ಉಲ್ಲೇಖ ಮಾಡದೆ ಇರಲಿಕ್ಕೆ ಏನ್ ಕಾರಣ ಇದೆ? ಯಾಕೆ ಉಲ್ಲೇಖ ಮಾಡಿಲ್ಲ? ಬಹಳ ಹೈ ಪ್ರೊಫೈಲ್ ಕೇಸ್, ಹೆಚ್ಚುವರಿ ಮತ್ತೆ ಚಾರ್ಜ್ ಶೀಟ್ ಅನ್ನು ಕೂಡ ಮಾಡ್ತಾರೆ. ಇಷ್ಟು ತನಿಖೆಯನ್ನ ಮಾಡ್ತಿರುವಂತ ಅಧಿಕಾರಿಗಳು ಯಾಕೆ ಮಿಸ್ ಮಾಡಿದ್ರು? ಇದ್ರ ಹಿಂದೆ ಇರುವಂತಹ ಕಾರಣ ಆದ್ರೂ ಏನು? ಉದ್ದೇಶ ಪೂರ್ವಕವಾಗಿನೇ ಮಾಡಿದಾರಾ? ಈ ರೀತಿಯಾದಂತ ಅಂಶಗಳನ್ನ ಮುಂದೆ ಒಂದೊಂದಾಗಿನೇ ಎಳೆಯಾಗಿ ಪ್ರಬಲವಾದ ವಾದವನ್ನ ಮುಂದುವರಿಸಿದ್ದಾರೆ. ನ್ಯಾಯಾಲಯದಲ್ಲಿ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಯಾಕೆ ಇದನ್ನ ತನಿಖಾ ಅಧಿಕಾರಿಗಳು ಮಿಸ್ ಮಾಡಿದ್ದಾರೆ? ಒಂದು ಕಡೆಯಲ್ಲಿ ಸಾಕ್ಷಿಗಳ ಹೇಳಿಕೆಯನ್ನ ಪಡೆಯೋದ್ರಲ್ಲೇ ಅಧಿಕಾರಿಗಳು ಯಾಕೆ ತಡ ಮಾಡಿದ್ರಿ ಅನ್ನೋ ಪ್ರಶ್ನೆಯನ್ನ ಇಟ್ಟಿದ್ರು. ಅದರ ಜೊತೆಯಲ್ಲಿ ಈ 161 ಹೇಳಿಕೆ ಬಹಳ ಇಂಪಾರ್ಟೆಂಟ್ ಪ್ರಕರಣದಲ್ಲಿ. ಆದರೆ ಕೇಸ್ ಡೈರಿಯಲ್ಲಿ ಬರಿಬೇಕು, ಇದು ನಿಯಮ. ಆದರೆ ನಿಯಮವನ್ನ ಗಾಳಿಗೆ ತೂರಿ ಯಾಕೆ ಬರೆದಿಲ್ಲ ಕೇಸ್ ಡೈರಿಯಲ್ಲಿ ಅನ್ನುವಂತ ಪ್ರಶ್ನೆ ಇಟ್ಟಿದ್ದಾರೆ. ತನಿಖಾ ಹಂತದಲ್ಲಿ ಬರಿಬೇಕಿತ್ತು, ಉಲ್ಲೇಖ ಮಾಡಬೇಕಿತ್ತು. ಆದರೆ ಕೇಸ್ ಡೈರಿಯಲ್ಲಿ ಯಾಕೆ ಉಲ್ಲೇಖ ಮಾಡಿಲ್ಲ? ಇದು ಕಾರಣ ಏನಿರಬಹುದು ಅನ್ನುವಂತ ವಿಚಾರ ಈಗ ಕೋರ್ಟಿನಲ್ಲಿ ವಿಚಾರಣೆ ಆಗ್ತಿದೆ. ದರ್ಶನ್ ವಕೀಲರು ನ್ಯಾಯಾಧೀಶರಿಗೆ ಎಲ್ಲ ವಿಚಾರವನ್ನ ಉಲ್ಲೇಖಿಸಿದ್ದಾರೆ. ಅಂದ್ರೆ ಬಹಳ ಪ್ರಮುಖವಾಗಿ ಇಲ್ಲಿ ಬೇರೆ ಸಾಕ್ಷಿಗಳನ್ನ ತಂದು ಇಲ್ಲಿ ದರ್ಶನ್ ಇಲ್ಲ, ಕೇಸೇ ಬೇರೆ ವಿಚಾರ ಅಲ್ಲ, ಅಧಿಕಾರಿಗಳು ಯಾವ್ಯಾವ ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ ಆ ಅಂಶದಲ್ಲೇ ಈಗ ವಾದವನ್ನು ಮಾಡಿದ್ದಾರೆ. ಇಲ್ಲಿ ಲೋಪದೋಷ ಆಗಿದೆ, ತನಿಖಾ ಹಂತದಲ್ಲಿ ಮಿಸ್ಟೇಕ್ಸ್ ಗಳನ್ನ ಎತ್ತಿ ಹಿಡಿತಿದ್ದಾರೆ. 161 ಹೇಳಿಕೆ ಪಡೆಯುವಂತ ಹೊತ್ನಲ್ಲಿ ಕೇಸ್ ಡೈರಿಯಲ್ಲಿ ಬರಿಬೇಕು, ಇದು ನಿಯಮ. ಆದ್ರೆ ಇಂಥ ಕೇಸ್ ನಲ್ಲಿ ಯಾಕೆ ಮಿಸ್ ಮಾಡಿದ್ರು? ತನಿಖಾ ಹಂತದಲ್ಲಿ ಈ ರೀತಿಯಾದಂತಹ ಲೋಪದೋಷ ಆಗ್ಲಿಕ್ಕೆ ಏನು ಕಾರಣ? ಇವೆಲ್ಲವನ್ನ ಕೂಡ ಈಗ ವಾದ ವಿವಾದಗಳಾಗ್ತಾ ಇದೆ. ಅಂದ್ರೆ ಲೋಪದೋಷಗಳು ಆಗಿದೆ. 161 ಹೇಳಿಕೆಯನ್ನ ಬರಿಬೇಕಿತ್ತು ಕೇಸ್ ಡೈರಿಯಲ್ಲಿ. ಉದ್ದೇಶ ಪೂರ್ವಕವಾಗಿನೇ ಎಲ್ಲಾದ್ರೂ ಅಧಿಕಾರಿಗಳು ಇದನ್ನ ಮಿಸ್ ಮಾಡಿದಾರಾ? ಯಾಕೆ ಮಾಡಿಲ್ಲ ಅಂತ ಪ್ರಬಲವಾಗಿರುವ ಪ್ರಶ್ನೆಯನ್ನ ಇಟ್ಟಿದ್ದಾರೆ ದರ್ಶನ್ ಪರ ವಕೀಲರು. ನ್ಯಾಯಾಲಯದಲ್ಲಿ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಪ್ರಶ್ನೆಯನ್ನ ಮುಂದಿಡ್ತಿದ್ದಾರೆ ಜಡ್ಜ್ ಮುಂದೆ. ಅಂದ್ರೆ ರೇಣುಕಾ ಸ್ವಾಮಿಯ ಮನಾಂಗಕ್ಕೆ ಹೊಡೆದಿರುವಂತ ಆರೋಪ ಆಯ್ತು, ಅಲ್ಲದೆ ಕಪಾಳಕ್ಕೆ ಹೊಡೆದಿರುವಂತಹ ಆರೋಪ ಆಯ್ತು. ಇವೆಲ್ಲವೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿತ್ತು. ಕೊಲ್ಲುವ ಉದ್ದೇಶ